ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶಿವರೇ, PG ಮಾಡೋಕೆ ಪರ್ಮಿಷನ್ ತಗೊಂಡ್ಕೊಂಬರು. ನನಗೂ ಸಾಹೇಬ್ರು ಹೇಳ್ರ ಮೇಲೆ ಗೊತ್ತಾಯ್ತು. ಚೂರು ಪೊಲೀಸ್ ಅಲ್ವಾ, ಇವರಿಗೆಲ್ಲ ಗೊತ್ತಿರುತ್ತೆ ಅಂದ್ಕೊಂಡು ನಾನು ಸುಮ್ಮನಾದೆ. ಆದರೆ ಯಾವಾಗ ಇವ್ರು ಬಂದು ಹೇಳಿದ್ರು ಆಗಲೇ ನನಗೂ ಗೊತ್ತಾಗಿತ್ತು. ಅದಕ್ಕೆ ಇವ್ರ ಜೊತೆನೇ ಬಂದೆ. ನೋಡಿ, ನೀವು PG ಒಂದೇ ಅಲ್ಲ, ಯಾವುದೇ ಬಿಸ್ನೆಸ್ ಮಾಡಬೇಕಾದ್ರೂ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯಿಂದ ಪರ್ಮಿಷನ್ ತಗೋಬೇಕಾಗತ್ತೆ. ಅದು ಅಲ್ಲದೆ ನಿಮ್ಮ PGಯಲ್ಲಿದ್ದ ದ್ಯಾಮವ್ವ ಅಲಿಯಾಸ್ ಡೆನಿಕಾ ಕಾಣೆಯಾಗಿದ್ದಾಳೆ ಅಂತ ಕಂಪ್ಲೇಂಟ್ ಬಂದಿದೆ. ವಿಚಾರಿಸಿದ್ರೆ ಯಾವುದೋ ಹುಡುಗ ಅವಳನ್ನ ಪ್ರೀತಿ ಹೆಸರಲ್ಲಿ ಏಮಾರಿಸಿ ಈಗಾಗಲೇ ಆಕೆನ ಗಲ್ಫ್ ಕಂಟ್ರಿಗೆ ಕಳಿಸ್ಬಿಟ್ಟಿದಾನಂತೆ. ಮಕ್ಕಳು ಹಳ್ಳಿಯಿಂದ ಬೆಂಗಳೂರಿಗೆ ಬರ್ತಾರೆ. ಅಲ್ಲವ್ರ ಅಪ್ಪ ಅಮ್ಮಂದಿರು ನಮ್ಮ ಮಕ್ಕಳು PGಲಿದ್ರೆ ಊಟ ಕಲಿಯೋ ತಪ್ಪುತ್ತೆ, ತಲೆ ಮೇಲೊಂದು ಸೂರಿರುತ್ತೆ ಅಂತ ನಂಬ್ಕೊಂಡಿರ್ತಾರೆ. ಆದರೆ ಕೆಲವು ಮಕ್ಕಳು ಬೆಂಗಳೂರನ್ನ ಬಣ್ಣ ಬಣ್ಣದ ಲೋಕಕ್ಕೆ ಬೆರಗಾಗಿ ಮಾಡಬಾರ್ದು ಅನಾಹುತ ಮಾಡ್ಕೋತಾರೆ. ನೀವೆಷ್ಟೇ ಪ್ರೀತಿ ಕೊಟ್ಟು ನೋಡ್ಕೊಂಡ್ರು ಅವ್ರ ಬುದ್ಧಿಯವರು ಬಿಡಲ್ಲ. ಸೊ ನೀವು ವಿತೌಟ್ ಪರ್ಮಿಷನ್ PG ಮಾಡಿದ್ದಕ್ಕೆ ನಾನು ನಿಮ್ಮ ಮೇಲೆ ಆಕ್ಷನ್ ತಗೊಳ್ಳೇಬೇಕಾಗತ್ತೆ. ಸರ್, ನೀವು ಹೇಳೋವರೆಗೂ ಈ ವಿಷಯಗಳೆಲ್ಲ ನಮಗೆ ಗೊತ್ತಿರಲಿಲ್ಲ. ಹೇಗಿದ್ರು ಈ PGನ ನಾವು ಮುಚ್ತಾ ಇದ್ದೀವಿ. ದಯವಿಟ್ಟು ಏನು ಮಾಡಬೇಡಿ, ನಿಮ್ಮ ಕೈ ಮುಗಿತೀನಿ. ನೀವು ಕೈ ಮುಗಿದ ತಕ್ಷಣ ಶಿಕ್ಷೆ ತಪ್ಪುತ್ತೆ ಅನ್ಕೊಂಡ್ರ? ಸರ್, ಗೊತ್ತಿದ್ದು ಮಾಡಿದ್ವೋ ಗೊತ್ತಿಲ್ಲದೆ ಮಾಡಿದ್ರು ಶಿಕ್ಷೆ ಆಗುತ್ತೆ ಅಂತ ನಮಗೂ ಗೊತ್ತು ಸರ್. ಆದರೆ ಆ ಶಿಕ್ಷೆನ ಪಾಪ ನನ್ನ ಗಿರಿಗೆ ಕೊಡಬೇಡಿ, ನನಗೆ ಕೊಡಿ. ಯಾಕಂದ್ರೆ ಅವಳು ಮುಗ್ಧೆ. ಗಂಡ ಮನೆ ಮಕ್ಕಳು ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೆ ಈ ಒಂದು PG ಸ್ಟಾರ್ಟ್ ಮಾಡಿದ್ದು. ಆದರೆ ಈ ಥರ ಎಲ್ಲ ಆಗುತ್ತೆ ಅಂತ ನಮ್ಗೆ ಅಂದಾಜು ಇರಲಿಲ್ಲ. ನಾನು ಕ್ಷಮೆ ಕೇಳ್ತೀನಿ ಸರ್, ಆ ಶಿಕ್ಷೆ ನನಗೆ ಕೊಡಿ. ನೀವು ಹೇಳಿದ ನಿಜ ನೋಡಿ ಕಾಶಿ, ಗಂಡನ ಹೆಂಡತಿ, ಹೆಂಡತಿನ ಗಂಡ ಬಿಟ್ಕೊಡೋದಿಲ್ಲ. ಕಾಶಿಯವ್ರ ಮುಖ ನೋಡ್ಕೊಂಡು, ನಿಮ್ಮಿಬ್ಬರ ಈ ಬಾಂಧವ್ಯ ನೋಡ್ಕೊಂಡು ಇದೊಂದು ಸಲ ಬಿಡ್ತಾ ಇದ್ದೀನಿ. ಆದ್ರೆ ಪರ್ಮಿಷನ್ ಇಲ್ಲದೆ PG ಮಾಡಿದ್ದು ತಪ್ಪಾಯ್ತು, ಮತ್ತೆ ಇದನ್ನ ರಿಪೀಟ್ ಮಾಡಲ್ಲ ಅಂತ ಸ್ಟೇಷನ್ ಬಂದು ಒಂದು ಅಪಾಲಜಿ ಲೆಟರ್ ಬರ್ಕೊಡ್ಬೇಕಾಗತ್ತೆ. ಸರಿ, ನಾನು ಬರ್ತೀನಿ. ರೀ, ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ಇವ್ರನ್ನ ನೋಡ್ಕೋಬೇಕು ಅಂತ ಹೇಳಿದ್ರಿ. ನೋಡಿ, ಆ ದ್ಯಾಮವ್ವ ಎಂಥ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.